ಇದೆಲ್ಲ ಇರೋ ಸ್ಟೇಷನ್ ಅಂಡರ್ಗ್ರೌಂಡ್ ಸ್ನೇಹಿತರೆ. ತುಂಬ ಇವೇನಿದೆ ಅಲ್ಲ ಇದೆಲ್ಲ ಅಂಡರ್ಗ್ರೌಂಡ್ನಲ್ಲಿದೆ. ಸೊ ಇವಾಗ ನಾವು ಇನ್ನೊಂದು ಮಿತ್ರ ನಮಸ್ಕಾರ. ಸೊ ಇವತ್ತು ಪುಣೆದಾಗ ಮತ್ತೊಂದು ಹೊಸ ರೈಲ್ವೆ ಸ್ಟೇಷನ್ ಓಪನ್ ಆಗಿದೆ ಮೆಟ್ರೋದು. ಸೊ ಅದನ್ನು ನೋಡ್ಬೇಕಂತ ಹೊರಟಿದ್ದೀನಿ. ನೋಡೋಣ. ಸ್ವಾರ್ಗೇಟ್ ಸ್ಟೇಷನ್ ಅಂತೇಳಿ ತೋರಿಸ್ತೀನಿ ನಿಮಗೆ ಮುಂದಿನ ಸ್ಟೇಷನ್ ಹೇಗಿದೆ ಅಂತೇಳಿ. ಸೊ ಹೋಗೋಣ ನೋಡ್ರಿ. ಸಿವಿಲ್ ಕೋರ್ಟ್ ಅಂಡರ್ಗ್ರೌಂಡ್ ಸ್ಟೇಷನ್ ಇವಾಗ ಕಸ್ಬಾ ಪೇಟ್. ಸ್ವಾರ್ಗೇಟ್ ಸ್ಟೇಷನ್ ಬಂದಿವೆ ಸ್ನೇಹಿತರೆ. ನೋಡ್ಬೋದು ಕೆಳಗಡೆ ಹೆಂಗೆಲ್ಲ ಮಾಡಿದ್ದಾರೆ. ಇದು ಸ್ವಾರ್ಗೇಟ್ ಸ್ಟೇಷನ್ 1 2 3 ಮೇಲ್ಗಡೆ ಮಾಡ್ತಿದ್ದಾರೆ. ಸೊ ತುಂಬ ದೊಡ್ಡದಾಗಿದೆ ಸ್ಟೇಷನ್, ಸ್ವಾರ್ಗೇಟ್ ಸ್ಟೇಷನ್ ನೋಡ್ಬೋದು. ನಾನು ಇವಾಗ ಈ ಕಡೆಯಿಂದ ಬಂದೆ. ಟೈಮ್ ತುಂಬ ಆಗ್ಬಿಟ್ಟಿದೆ. ನಾನು ಇನ್ನೂ ಟೈಮ್ ಆಗಿಲ್ಲ ಬಂದೆ. ಸೊ ಅಲ್ಲಿಂದ ಇಲ್ಲಿ ಬರೋಕ್ಕಂದ್ರೆ ಒಂದು 20-25 ನಿಮಿಷ ಬಂದ ಸ್ನೇಹಿತರೆ ಮೆಟ್ರೋ. ಇದೆಲ್ಲ ಇರೋ ಸ್ಟೇಷನ್ ಅಂಡರ್ಗ್ರೌಂಡ್ ಸ್ನೇಹಿತರೆ. ತುಂಬ ಇವೇನಿದೆ ಅಲ್ಲ ಇದೆಲ್ಲ ಅಂಡರ್ಗ್ರೌಂಡ್ನಲ್ಲಿದೆ. ಸೊ ಇವಾಗ ನಾವು ಇನ್ನೂ ಮೇಲೆ ಹೋಗ್ಬೇಕಂತೆ. ನೋಡೋಣ. ಮ್ಯಾಗ ಹೋಗ್ತಾ ಇದ್ದೀನಿ ಇವಾಗ. ಮೆಟ್ರೋದ ಬಂದಾಯಿತು. ಇದು ಸ್ವಾರ್ಗೇಟ್ ಸ್ಟೇಷನ್ ಆಚೆ ಹೋಗ್ಬೇಕು. ಯಾವ ಸೈಡ್ ಇದೆ ಗೊತ್ತಿಲ್ಲ. ಇದು ಮೆಟ್ರೋ ಸ್ಟೇಷನ್ನು ಇನ್ನೂ ಅಷ್ಟೇ ಉದ್ಘಾಟನೆ ಜಸ್ಟ್ ಆಗಿರೋದು. ನೋಡೋಣ. ಜಸ್ಟ್ ನಿನ್ನೆ ಅಷ್ಟೇ ಉದ್ಘಾಟನೆ ಆಗಿದೆ. ತುಂಬ ದೊಡ್ಡ ಸ್ಟೇಷನ್ ಸ್ನೇಹಿತರೆ. ಇದ್ರಾಗ ಗೊತ್ತಿಲ್ಲ, ಶಾಪಿಂಗ್ ಮಾಲ್ಗಿಲ್ ಮಾಡ್ತಾರೆ ಅನ್ನಿಸ್ತದೆ. ಯಾವ ಕಡೆ ಬಂತಿದ್ದು? ದೋಸ್ತಿಗೆ ಭೇಟಿ ಆಗಕ್ಕೆ ಬಂದಿದ್ದೆ. ಸೊ ಅವ್ನು ಭೇಟಿ ಆದೆ. ಇಲ್ಲೊಬ್ಬರು ನಮ್ಮ ಫ್ರೆಂಡ್ ಅದರ ಬಾಗೇವಾಡಿಯವರು. ಅವ್ರು ಭೇಟಿ ಆಗ್ಬೇಕಂತ ಬಂದಿದ್ದೆ. ಭೇಟಿ ಆದೆ ಅವ್ರಿಗೆ. ಮೈಕ್ ಬೇಕಾಗಿತ್ತು ಸ್ನೇಹಿತರೆ. ಹೇಳಿದ್ನಲ್ಲ ನಿಮಗೆ ವಾಯ್ಸ್ ಕ್ಲಿಯರ್ ಬರ್ತಾಯಿಲ್ಲ ನನಗೆ ಅಂತೇಳಿ. ಸೊ ಅದಕ್ಕೆ ಮೈಕ್ ಕೊಡಿಸಪ್ಪ ಅಂತ ಒಂದು ಮೊಬೈಲ್ ಶಾಪ್ ಇದೆ. ಒಂದು ಮೊಬೈಲ್ ಶಾಪಿಂದ ತೊಗೋಬೇಕಂತೇಳಿ ಕೇಳಕ್ಕೆ ಬಂದಿದ್ದೆ. ಸೊ ಸ್ನೇಹಿತರೆ ಇದು ಸ್ವಾರ್ಗೇಟ್ ಮೆಟ್ರೋ ಸ್ಟೇಷನ್. ಇವಾಗ ಪಿಂಪ್ರಿ ಚಿಂಚೋಳಿಂದ ಸ್ವಾರ್ಗೇಟ್ ತನಕ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಸೊ ನೋಡ್ಬೋದು ತುಂಬ ದೊಡ್ಡ ಮೆಟ್ರೋ ಸ್ಟೇಷನ್ ಇದೆ. ಸೊ ಇದೆಲ್ಲ ಇರೋದು ಅಂಡರ್ಗ್ರೌಂಡ್ ಸ್ನೇಹಿತರೆ. ಇದು ಶನಿವಾರ ವಾಡದ ಮುಂದೊಂದು ಹೊಳಿ ಕಾಣಬೋದು. ನೀವು ಯಾರು ಪುನಃ ಬಂದವ್ರು ನೋಡಿರ್ತೀರ. ಸೊ ಆ ಹೊಳಿಗೆ ತೆಳಗಡೆಯಿಂದ ಇದು ರೋಡ್ ಮಾಡ್ಯಾರ. ಇದನ್ನು ನೋಡ್ಲಿಕ್ಕೆ ಗೊತ್ತಾಗಲ್ಲ, ಬಟ್ ಇದು ಅಂಡರ್ಗ್ರೌಂಡ್ ಇದೆ. ಸುಮಾರು ಒಂದು 5ರಿಂದ 6 ಫ್ಲೋರ್ ನೀರು ತೆಳಗಿದೆ. ಆ ಮೇಲೆ ಇದರಿಂದ ಅಷ್ಟು ಡೀಪಾಗಿ ಇದು ಕೊರೆದು ಮಾಡಿರೋದು. ಸೊ ಅದನ್ನು ನೋಡ್ಬೇಕಂತ ಬಂದಿದ್ದೆ ಇವತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ಮೆಟ್ರೋ ಸ್ಟೇಷನ್. ಇವಾಗ ಟ್ರೈನ್ ಬರುತ್ತೆ ನೋಡ್ಬೇಕು. ಜಸ್ಟ್ ಹೋಯ್ತು ಟೈಮ್ ನೋಡಿ. ಮೆಟ್ರೋ ಬಂತು. ಇದೇ ಟ್ರೈನಲ್ಲಿ ಸ್ವಲ್ಪ ಹೋಗೋದು ಆ ಕಡೆ. ಮತ್ತೆ ಬೊಪ್ಪಡಿಗೆ ಹೋಗಿ ಇಳಿತೀನಿ. ಸ್ವಾರ್ಗೇಟ್ ಸ್ಟೇಷನ್ನಿಂದ ಇವಾಗ ಹೊರಟಿದ್ದು ಸ್ನೇಹಿತರೆ. ನೋಡಬೇಕು ಇವಾಗ ಪೈಲಟ್ ಈ ಕಡೆಯಿಂದ ಓಡಿಸ್ತಾನೆ. ಹಂಗಾಗಿ ಇಲ್ಲಿ ಬಂದು ಇಳಿತು. ಟಿಕೆಟ್ ರೇಟ್ ನೋಡ್ಬೋದು ಸ್ನೇಹಿತರೆ. ಇದು ನಾನಿರೋ ಪ್ಲೇಸ್ಲಿಂದ ಸ್ವಾರ್ಗೇಟ್ಗೆ 25 ರೂಪಾಯಿ ಒನ್ ವೇ. ಸೊ 50 ರೂಪಾಯಿದಾಗ ಬಂದು ಹೋಗ್ಬೋದು. ಮುಂಚೆ ಇಲ್ಲಿಗೆ ಬರೋಕ್ಕೆ 150 ಆಟೋದವ್ರು ತೊಗೋತಿದ್ದಾರೆ ಚಾರ್ಜ್. ಒಂದು ರೋಡ್ ಇದ್ರಾಗ ಮೆಟ್ರೋ. ಪೈಲಟ್ ಬಂದ ಸ್ನೇಹಿತರೆ. ಅವರು ಆ ಕಡೆಯಿಂದ ಈ ಕಡೆ ಬರ್ತಾರೆ. ಒಬ್ಬನೇ ಪೈಲಟು, ಬಟ್ ಅಪ್ ಆ್ಯಂಡ್ ಡೌನ್ ಆ ಕಡೆ 2 ಕಡೆ ಮುಖ ಇರುತ್ತಲ್ಲ. ಸೊ ಹಂಗಾಗಿ ಅವರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ 2 ಕಡೆ ಸಫರ್ ಮಾಡ್ತಾರೆ ಅವರು. लोग इकड़े होता है जहाँ से हम लोग पिंपरी चिंचोड़ तक जा सकते हैं। पिंपरी चिंचोड़ से स्वारगेट तक मेट्रो का ट्रेन खुल गया स्नेह फ्रेंड्स।
जो इसमें सफ़र कर रहा हूँ आज पहली बार। कल ही मेट्रो स्टेशन ओपन हुआ है। सो अभी मैं स्वारगेट से बोपड़ी तक जा रहा हूँ। ये अभी पिंपरी चिंचोड़ तक सारे स्टेशन ओपन हो गया। आप मंडे भी उतर सकते हो। स्वारगेट से निकले थे, स्वारगेट से मंडे पहुँचे। मंडे स्टेशन, स्वारगेट, मंडे, कस्बा पेट, शिवाजी नगर। ನೋಡ್ರಿ ಸ್ನೇಹಿತರೆ, ನಾನು ಇವಾಗ ಮೆಟ್ರೋ ಸ್ಟೇಷನ್ ಮೇಲಿದ್ದೀನಿ. ನೋಡ್ಬೋದು ಪುನಃ ಟ್ರಾಫಿಕ್ಕು ಎಲ್ಲ ಆಫೀಸ್ ಮುಗಿದಿರುತ್ತಲ್ಲ, ಹಾಗಾಗಿ ಜಾಸ್ತಿ ಟ್ರಾಫಿಕ್ಕು. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಬಂದು ಹೇಳಿದೆ ನಾನು ಬೋಪಡಿ ಸ್ಟೇಷನ್ಗೆ. ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಇವತ್ತು ಹೋಗಿರೋ ಕಾರಣ ಅಷ್ಟೇ, ನಾನು ಒಂದು ಮೈಕ್ ಖರೀದಿ ಮಾಡಬೇಕಾಗಿತ್ತು ಯೂಟ್ಯೂಬ್ ಚಾನಲ್ಗೋಸ್ಕರ. ಸೊ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಸ್ನೇಹಿತನ ಮೊಬೈಲ್ ಅಂಗಡಿ ಇತ್ತು, ಅವ್ನ ಕಡೆ ಕೇಳಿದೆ. ಬಟ್ ಅವನು ನಾನು 2 ದಿನ ಟೈಮ್ ಕೊಡು, ಒಳ್ಳೇದು ಅಂತ ತಂದು ಕೊಡ್ತೀನಿ ನಿನಗೆ ಅಂತ ಹೇಳಿದ್ದಾನೆ. ಸೊ ಹಂಗೆ ವಾಪಸ್ ಬಂದೆ ನಾನು. ಜೋರಿದೆ ಟ್ರಾಫಿಕ್. ಇದು ಪಿಂಪ್ರಿ ಚಿಂಚೋಡ್ ಹೋಗೋ ರೋಡು, ಮುಂಬೈ ಸ್ವಾರಗೇಟ್ನಿಂದ ಈ ಕಡೆ ನಾನು ತೋರಿಸ್ತದೆ ಬ್ಯಾಕ್ ಸೈಡ್ ಇದು. ಸೊ ಈ ಕಡೆ ಮುಂದ್ಗಡೆ ನೋಡಿದ್ರೆ ಪಿಂಪ್ರಿ ಚಿಂಚೋಡ್ ಹೋಗುತ್ತೆ. ಇದೇ ರೂಟಲ್ಲಿ ಮುಂದೆ